ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನನ್ನ ಸ್ಯಾಮ್ಸಂಗ್ ಕಂಪನಿಯ ಮತ್ತೊಂದು ಹೊಸ ಫೋನ್ ಇವತ್ತು ಬಂದಿದೆ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಇದನ್ನು ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡಿಕೊಂಡು ಇದರಲ್ಲಿ ಏನಿದೆ ಏನಿಲ್ಲ ಅನ್ನುವಂಥ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಹೇಳಬೇಕಂದ್ರೆ ಸ್ನೇಹಿತರೆ, ಇದರಲ್ಲಿ ನೋಡ್ತಾ ಇದ್ದಾರೆ, ಇದರ ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ. ಇದು ಸ್ಯಾಮ್ಸಂಗ್ M30s ಅಂತ ಬರ್ಕೊಂಡಿದ್ದಾರೆ. ಇದರ ಹಿಂಭಾಗದಲ್ಲಿ ನೋಡಿದ್ರೆ ಸ್ನೇಹಿತರೆ, ಇದರ ಒಂದು ಕೆಲವು ಹೈಲೈಟ್ ಸ್ಪೆಸಿಫಿಕೇಶನ್ಗಳನ್ನ ಬರ್ಕೊಂಡಿದ್ದಾರೆ. 6000 mAh ಬ್ಯಾಟರಿ ಮತ್ತು 48 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇರ್ ಕ್ಯಾಮ್ರಾ ಮತ್ತು ಸೂಪರ್ ಅಮೋಲಾಯ್ಡ್ ಡಿಸ್ಪ್ಲೇನ ಇದರಲ್ಲಿ ಕೊಡ್ತಾ ಇದ್ದಾರಂತೆ. ಸೊ ಹಾಗಾದ್ರೆ ಬನ್ನಿ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡ್ಬಿಟ್ಟು ನೋಡೋಣ ಏನಿದೆ ಏನಿಲ್ಲ ಅಂತೇಳಿ. ಸೊ ಓಪನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ನಿಮಗೆ ಈ ರೀತಿಯಲ್ಲಿ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನನ್ನ ಹತ್ರ ನೋಡ್ತಾ ಇದ್ದೀರಾ, ಇಲ್ಲಿ ಮೇಲ್ ಸೈಡಲ್ಲಿ ಇದರ ಒಂದು ಪ್ಯಾಕೇಜ್ ಸಹ ಕೊಟ್ಟಿದ್ದಾರೆ. ಈ ಪ್ಯಾಕೇಜ್ ಒಳಗಡೆ ಏನಪ್ಪಾ ಇದೆ ಅಂತ ನಾವು ಚೆಕ್ ಮಾಡಿದ್ರೆ, ಇದರಲ್ಲಿ ಸ್ನೇಹಿತರೆ ಯಥಾ ಪ್ರಕಾರ ನಿಮಗೆ ಒಂದು ಕ್ವಿಕ್ ಯೂಸರ್ ಗೈಡ್ ಕೊಡ್ತಾ ಇದ್ದಾರೆ, ಮತ್ತೆ ವಾರಂಟಿ ಡೀಟೇಲ್ಗಳನ್ನ ಕೊಡ್ತಾ ಇದ್ದಾರೆ. ಅದ್ಬಿಟ್ಟು ಇಲ್ಲಿ ನಿಮ್ಗೊಂದು ಸಿಮ್ ಇಜೆಕ್ಟಿಂಗ್ ಟೂಲ್ನ ಇದರಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನಾವು ಸೈಡ್ಗೆ ಇಡೋಣ. ಸೊ ಅದಾದ್ಮೇಲೆ ಸ್ನೇಹಿತರೆ, ಈ ಕಡೆ ಬಾಕ್ಸ್ ಅಲ್ಲಿ ನೋಡ್ತಾ ಇದ್ರೆ ನಮಗೆ ಇಲ್ಲಿ ಸಿಗುತ್ತೆ ನಿಮಗೆ ಅದ್ದೂರಿಯಾದಂತಹ ಸ್ಯಾಮ್ಸಂಗ್ ಗ್ಯಾಲಕ್ಸಿ M30s ಸ್ಮಾರ್ಟ್ಫೋನ್. ಸೊ ಇದನ್ನ ನಾನು ಈಗಾಗಲೇ ಬೂಟ್ ಮಾಡಿದ್ದೀನಿ, ಕೇವಲ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇದು ಸ್ಟಾರ್ಟ್ ಆಯ್ತಾ ಇದೆ, ಸ್ಟಾರ್ಟ್ ಆಗ್ಬಿಟ್ಟಿದೆ ಒಂದು ರೀತಿಯಲ್ಲಿ ನೋಡ್ಬೋದು. ಸೊ ಇದರ ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ. ಅದಕ್ಕೂ ಮುಂಚೆ ನಾವು ನೋಡೋಣ ಬಾಕ್ಸ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತೇಳಿ. ಸೊ ಇದು ಈ ರೀತಿಯಲ್ಲಿ ಬರುತ್ತೆ. ಸೊ ಅದಾದ್ಮೇಲೆ ಸ್ನೇಹಿತರೆ, ಬಾಕ್ಸ್ ಒಳಗಡೆ ನಿಮಗೆ ಸಿಗುತ್ತೆ ಒಂದು ಟ್ರಾವೆಲ್ ಅಡಾಪ್ಟರ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದಾರೆ, ಇದು ನಿಮಗೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುವಂತ ಅಡಾಪ್ಟರ್ ಆಗಿರುತ್ತೆ. ಇದರ ರೇಟಿಂಗ್ ಕೂಡ ಇಲ್ಲಿ ನೋಡ್ತಾ ಇದ್ದಾರೆ ಸ್ನೇಹಿತರೆ. ಇದು ನಿಮಗೆ 5.0 ವೋಲ್ಟ್ ನಿಮಗೆ 2 AH ನಿಮಗೆ ಇದು ಸಪೋರ್ಟ್ ಮಾಡುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಇದು ಒಂದು ರೀತಿಯಲ್ಲಿ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತಂತೆ. ಸೊ ಇದು ನಾವು ಸೈಡ್ಗೆ ಇಡೋಣ. ಸೊ ಇದೆಷ್ಟೇ ಸ್ನೇಹಿತರೆ ಈ ಬಾಕ್ಸ್ ಒಳಗಡೆ ಬರೋದು, ಅದು ಬಿಟ್ಟು ಇದರಲ್ಲಿ ಏನು ಬರಲ್ಲ. ಸೊ ಅದು ಬಿಟ್ಟು ಇದರಲ್ಲಿ ನಿಮ್ಗೆ ಒಂದು ಕೇಬಲ್ ಲೈನ್ ಸಿಗುತ್ತೆ. ಸೊ ನೋಡ್ತಾ ಇದ್ರೆ, ಇದು ಮೈಕ್ರೋ USB ಅಲ್ಲ, ಇದು ಟೈಪ್ ಸಿ ಕೇಬಲ್ ಲೈನ್ ಆಗಿರುತ್ತೆ. ನೋಡ್ತಾ ಇದ್ದೀರಾ, ಇದು ಟೈಪ್ ಸಿ ಕೇಬಲ್ ಲೈನ್ ಕೊಡ್ತಾ ಇದ್ದಾರೆ. ನೀವು ಇದರಲ್ಲಿ ಮುಖಾಂತರ ನೀವು ಇದನ್ನು ಚಾರ್ಜ್ ಅಥವಾ ಒಂದು ಫೋನ್ನ ನೀವು ಡೇಟಾ ಅಥವಾ ಚಾರ್ಜ್ ಮಾಡ್ಕೊಬೋದು. ಸೊ ಇದಿಷ್ಟೇ ಇದ್ರ ಒಳಗಡೆ ಬರೋದು ಸ್ನೇಹಿತರೆ. ಯಾವುದೇ ರೀತಿಯ ಒಂದು ಹೆಚ್ಚಿನ ಒಂದು ಆಕ್ಸೆಸರೀಸ್ ಇದರಲ್ಲಿ ಸಿಗಲ್ಲ. ನಾವು ಸೈಡ್ಗೆ ಇಡೋಣ. ಸೊ ಅದ್ಬಿಟ್ಟು ನಾವು ನೇರವಾಗಿ ಈಗ ಫೋನ್ ತಗೊಳ್ಳೋಣ. ಫೋನ್ ತಗೊಂಡು ನೋಡ್ಬೇಕಂತಂದ್ರೆ ಸ್ನೇಹಿತರೆ, ಫೋನಲ್ಲಿ ಏನಿದೆ ಏನಿಲ್ಲ ಅನ್ನುವಂಥ ಮಾಹಿತಿ ನಾವು ಪಡ್ಕೊಬೇಕು ಅಂತ ಇಷ್ಟಪಟ್ಟರೆ, ನೋಡ್ತಾ ಇದ್ದೀರಾ ಈ ರೀತಿಯ ಒಂದು ಇಂಟರ್ಫೇಸ್ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಬರುತ್ತೆ. ತುಂಬ ಅದ್ದೂರಿಯಾದಂತಹ ಒಂದು ಲುಕ್ನ ಈ ಒಂದು ಸ್ಮಾರ್ಟ್ ಫೋನ್ ಕೊಡ್ತಾ ಇದೆ ಸ್ನೇಹಿತರೆ. ಸೊ ಅದ್ಬಿಟ್ಟು ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ಸ್ನೇಹಿತರೆ, ಇದರ ಒಂದು ಕೆಲವು ಹೈಲೈಟ್ ಸ್ಪೆಸಿಫಿಕೇಶನ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಾ, ಸೊ ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ಸ್ನೇಹಿತರೆ, ಇದು ನಿಮಗೆ 6.4 ಇಂಚಿನ ಫುಲ್ HD ಪ್ಲಸ್ ಸೂಪರ್ ಅಮೋಲಾಯ್ಡ್ ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ ಫೋನ್ ಹೊಂದ್ಕೊಂಡಿದೆ. ಫ್ರಂಟ್ ಅಲ್ಲಿ ನೋಡ್ತಾ ಇದ್ದೀರಾ, ತುಂಬ ಅದ್ದೂರಿಯಾದ, ತುಂಬ ಲೈಟ್ ವೈಟ್ ಆಗಿ ಕೂಡ ಇದೆ, ತುಂಬ ಅದ್ದೂರಿ ಆಗಿದೆ. ಈ ಒಂದು ಸ್ಮಾರ್ಟ್ ಫೋನ್ ನಿಜಕ್ಕೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ನಾನು ಇದನ್ನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಯಾಕಪ್ಪ ಅಂತಂದರೆ ಇದರಲ್ಲಿ ಕೆಲವು ಫೀಚರ್ಗಳು ಆ ರೀತಿಯಲ್ಲಿದೆ, ಹಾಗಾಗಿ. ಸೊ ಅದ್ಬಿಟ್ಟು ಇದರಲ್ಲಿ ಒಂದು ಡಿಸ್ಪ್ಲೇ ಈಗಾಗಲೇ ಹೇಳಿದ್ದೀನಿ. ಇದರಲ್ಲಿ ನೋಡ್ತಾ ಇದ್ದೀರಾ, ಇದರಲ್ಲಿ ನಿಮಗೆ ಒಂದು ನೋಡ್ತಾ ಇದ್ದೀರಾ ಇನ್ಫಿನಿಟಿ ಯು ನಾಚ್ ಅಂತ ಏನು ಕರೀತಾರೆ ಸ್ಯಾಮ್ಸಂಗ್ ಅವರು, ಇದನ್ನ ಈ ಒಂದು ನಾಚ್ನ ಇನ್ಫಿನಿಟಿ ಯು ಅಂತ ಕರೀತಾರಂತೆ ಇವರು. ಸೊ ಇನ್ಫಿನಿಟಿ ಯು ನಾಚ್ ಡಿಸ್ಪ್ಲೇನ ಇದರಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದ್ಬಿಟ್ಟು ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ಇದರಲ್ಲಿ ಸ್ನೇಹಿತರೆ ಸ್ಯಾಮ್ಸಂಗ್ ಕಂಪನಿಯವರು ತನ್ನದೇ ಆದಂತಹ ಹೊಸ ಚಿಪ್ಸೆಟ್ನ ಇದರಲ್ಲಿ ಇನ್ಬಿಲ್ಟ್ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಇದರಲ್ಲಿ ಸ್ನೇಹಿತರೆ ಈಗಾಗಲೇ ಅಂದ್ರೆ ಇದಕ್ಕೂ ಮುಂಚೆ ಯಾವುದೇ ರೀತಿಯ ಒಂದು ಫೋನ್ಗಳಲ್ಲಿ ಯೂಸ್ ಮಾಡದಂತಹ ಒಂದು ಚಿಪ್ಸೆಟ್ ಏನಿದೆ, ಸ್ಯಾಮ್ಸಂಗ್ ಎಕ್ಸಿನೋಸ್ 9611 ಚಿಪ್ಸೆಟ್ನ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಇವರು ಹಾಕೊಂಡಿದ್ದಾರೆ. ಸೊ ಹಾಗಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ ಸ್ನೇಹಿತರೆ, ನನ್ನ ಪ್ರಕಾರ ಒಂದು ರೀತಿಯಲ್ಲಿ ಹೊಸ ಅದ್ದೂರಿಯಾದಂತಹ ಒಂದು ಚಿಪ್ಸೆಟ್ನ ಇದರಲ್ಲಿ ಕೊಟ್ಕೊಂಡಿದ್ದಾರೆ. ಅದ್ಬಿಟ್ಟು ಇದರಲ್ಲಿ ಸ್ನೇಹಿತರೆ ನೀಡಿರುವಂತಹ ಒಂದು 6000 mAh ಬ್ಯಾಟ್ರಿ ಆಗಿರ್ಬೋದು, ಅವೆಲ್ಲ ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಸ್ನೇಹಿತರೆ ಸ್ಯಾಮ್ಸಂಗ್ ಕೊಡ್ತಾ ಇದ್ದಾರೆ 48 ಮೆಗಾ ಪಿಕ್ಸೆಲ್ನ ಒಂದು ಕ್ಯಾಮ್ರಾ. 48 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ಈ ಒಂದು ಸ್ಮಾರ್ಟ್ ಫೋನಿನ ಒಂದು ಹಿಂಭಾಗದಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದರಲ್ಲಿ ನಿಮ್ಗೆ ನೋಡ್ತಾ ಇದ್ರೆ, ಇದರಲ್ಲಿ ನಿಮಗೆ ಟ್ರಿಪಲ್ ರೇರ್ ಕ್ಯಾಮ್ರಾ ಕಾಣಿಸ್ತಾ ಇದೆ ಬ್ಯಾಕ್ ಸೈಡ್ ಅಲ್ಲಿ. ಸೊ ಇದರಲ್ಲಿ ಟ್ರಿಪಲ್ ರೇರ್ ಲೆನ್ಸ್ ಅಲ್ಲಿ ಸ್ನೇಹಿತರೆ ನಿಮಗೆ ಒಂದು 48 ಮೆಗಾ ಪಿಕ್ಸೆಲ್, 5 ಮೆಗಾ ಪಿಕ್ಸೆಲ್, 8 ಮೆಗಾ ಪಿಕ್ಸೆಲ್ ನಿಮಗೆ ಆ ಸೆನ್ಸರ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಸ್ನೇಹಿತರೆ ಏನಿದೆ, ನಿಮಗೆ ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ಸಹ ಕೊಡ್ತಾ ಇದ್ದಾರೆ. ಅದ್ಬಿಟ್ಟು ನಾವು ಇದೇ ರೀತಿ ನಾವು ಫ್ರಂಟ್ ಬಂದ್ರೆ ಸ್ನೇಹಿತರೆ, ಇದರಲ್ಲಿ ನಿಮಗೆ ಇನ್ಫಿನಿಟಿ ಯು ನಾಚ್ ಡಿಸ್ಪ್ಲೇ ಏನು ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಹೇಳ್ಬೇಕಂದ್ರೆ, ಇಲ್ಲಿ ನಿಮಗೆ ಫ್ರಂಟ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಈ ಒಂದು ಫೋನ್ ಅಲ್ಲಿ ನಿಮಗೆ 16 ಮೆಗಾ ಪಿಕ್ಸೆಲ್ ನಿಮಗೆ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ, 16 ಮೆಗಾ ಪಿಕ್ಸೆಲ್. ಸೊ ಅದೆಲ್ಲ ಬಿಟ್ಟು ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಈಗಾಗಲೇ ಹೇಳಿರುವಂತೆ 6000 mAh ನ ಬ್ಯಾಟ್ರಿ, ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಸ್ಮಾರ್ಟ್ ಫೋನ್ ಆಗಿರುತ್ತೆ. 6000 mAh ನ ಬ್ಯಾಟ್ರಿನ ಸ್ಯಾಮ್ಸಂಗ್ ಅವರು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಕೊಡ್ತಾ ಇದ್ದಾರೆ. ಅದು ನಿಮ್ಮದೇ ಆದಂತಹ ಒಂದು ಬಜೆಟ್ ಅಲ್ಲಿ ಸ್ನೇಹಿತರೆ. ಬಜೆಟ್ ಸಹ ಸಿಕ್ಕಾಪಟ್ಟೆ ಕಮ್ಮಿ, ಅಂದ್ರೆ 13,999 ರೂಪಾಯಿ ಮಾತ್ರ ಇದರ ಒಂದು ಬೇಸಿಕ್ ವೇರಿಯಂಟ್ ನಿಮಗೆ ಸಿಗ್ತಾ ಇದೆ. ನಿಮಗೆ 48 ಮೆಗಾ ಪಿಕ್ಸೆಲ್, 6000 mAh ನ ಒಂದು ಬ್ಯಾಟ್ರಿ ಮತ್ತು ಸೂಪರ್ ಅಮೋಲಾಯ್ಡ್ ಡಿಸ್ಪ್ಲೇ ಈ ಒಂದು ಫೋನಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ 13,999 ರೂಪಾಯಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ನ ನೀವು ಆರಾಮಾಗಿ ಯಾವುದೇ ರೀತಿಯ ಒಂದು ಕನ್ಫ್ಯೂಷನ್ ಇಲ್ಲದೇನೆ ನೀವು ಡೈರೆಕ್ಟ್ ಆಗಿ ಈ ಒಂದು ಸ್ಮಾರ್ಟ್ ಫೋನ್ ತಗೊಬಹುದು. ಇದಕ್ಕೂ ಮುಂಚೆ ನೀವು ಇನ್ನೂ ವೇಟ್ ಮಾಡ್ತೀನಿ ಅಂತಂದ್ರೆ ಅದು ಸಹ ನೀವು ವೇಟ್ ಮಾಡಬಹುದು.
ಸೊ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಇದರ ಒಂದು ಅನ್ಬಾಕ್ಸಿಂಗ್ ಮತ್ತು ಇದರ ಒಂದು ಫಸ್ಟ್ ಲುಕ್ ನಾನು ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಈ ಒಂದು ಫೋನ್ ಬಗ್ಗೆ ನೀವೇನಂತೀರಾ, ಇದನ್ನ ನೀವು ಖರೀದಿಸಬೇಕಾ ಬೇಡವಾ ಅಥವಾ ಬೇರೆ ಯಾವುದೇ ರೀತಿ ಒಂದು ಮಾಹಿತಿ ಕೇಳಬೇಕು ಅಂತ ಇಷ್ಟಪಟ್ಟರೆ ದಯವಿಟ್ಟು ನಾನು ಕಮೆಂಟ್ ಮಾಡಿ, ನಾನು ನಿಮ್ಗೆ ಆದಷ್ಟು ಬೇಗ ಅದಕ್ಕೊಂದು ಉತ್ತರನ ತಂದುಕೊಡ್ತೀನಿ. ಜೊತೆಗೆ ಇದೇ ರೀತಿಯ ಒಂದು ವಿಡಿಯೋಗಳಿಗೋಸ್ಕರ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ಕಲ್ಲಿ ಸಹ ಫಾಲೋ ಮಾಡ್ತಾ ಇರಿ. ಮುಂದಿನ ವಿಡಿಯೋ ಆಗಿ ಕಾಯ್ತೀರಿ ಸ್ನೇಹಿತರೆ, ಆದಷ್ಟು ಬೇಗ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.